ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿರುವ ದಾಖಲೆಗಳ ಸರ್ದಾರ ಎಚ್ಎಫ್ ಬೈಕ್ಗಳ ವಿನ್ನರ್ ಎಂಬ ಬಿರುದನ್ನ ಪಡೆದುಕೊಂಡಿರುವ ಐಸರ್ ಟ್ರ್ಯಾಕ್ಟರ್ ಅಂದ್ರೆ ಕೊಣ್ಣೂರು ಕುಬೋಟಾ ಟ್ರ್ಯಾಕ್ಟರ್ ಅನ್ನ ಅದರ ಮಾಲೀಕರು ಈಗ ಆ ಒಂದು ಟ್ರ್ಯಾಕ್ಟರ್ ಅನ್ನ ಮಾರಾಟವನ್ನ ಮಾಡಿರುವಂತಹ ಸುದ್ದಿ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಟ್ರ್ಯಾಕ್ಟರ್ ಅನ್ನ ಯಾಕೆ ಮಾರಿದ್ರು, ಹಾಗೆ ಆ ಟ್ರ್ಯಾಕ್ಟರ್ ಅನ್ನ ಯಾರು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಕೊಣ್ಣೂರು ಕುಬೋಟಾ ಎಂದು ಹೆಸರನ್ನ ಇಟ್ಟಿರುವ ಕುಬೋಟಾ ಟ್ರ್ಯಾಕ್ಟರ್ ಇದು ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನ ತನ್ನ ಮಾಲೀಕನಿಗೆ ತಂದುಕೊಟ್ಟಿತ್ತು. ಎಚ್ಎಫ್ ಬೈಕ್ ಗಳಾಗಿರ್ಬೋದು, ಹಣ ಆಗಿರ್ಬೋದು, ಹಾಗೆ ಇನ್ನು ಅನೇಕ ಡಾಲ್ಗಳನ್ನ ಕಳೆದ ಕೆಲ ವರ್ಷಗಳಿಂದ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಸ್ಪರ್ಧೆಯಲ್ಲಿ ತನ್ನದೇ ಆದ ಒಂದು ಹವಾವನ್ನ ಕ್ರಿಯೇಟ್ ಮಾಡಿರುವಂತದ್ದು. ಆದ್ರೆ ಈ ಒಂದು ಕುಬೋಟಾ ಟ್ರ್ಯಾಕ್ಟರ್ ಅಥವಾ ಕೊಣ್ಣೂರು ಕುಬೋಟವನ್ನ ಈಗ ಆ ಒಂದು ಟ್ರ್ಯಾಕ್ಟರ್ ಅನ್ನ ಮಾಲೀಕರು ಮಾರಾಟ ಮಾಡಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಲ್ಲಿ ಸಖತ್ ವೈರಲ್ ಆಗ್ತಿದೆ. ಅಂದ್ರೆ ಆ ಒಂದು ಟ್ರ್ಯಾಕ್ಟರ್ ಅನ್ನ ಮನೆಯ ಸಮಸ್ಯೆಯಿಂದ ಆ ಒಂದು ಟ್ರ್ಯಾಕ್ಟರ್ ಅನ್ನ ಮಾರಾಟ ಮಾಡಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇನ್ನು ಕೂಡ ಆ ಒಂದು ಸುದ್ದಿ ಸ್ಪಷ್ಟವಾಗಿಲ್ಲ. ಇನ್ನು ಆ ಒಂದು ಟ್ರ್ಯಾಕ್ಟರ್ ನ ಡ್ರೈವರ್ ಆಗಿರುವ ರಾಜು ಅಣ್ಣ ಅವರೇ ಸ್ಪಷ್ಟತೆಯನ್ನ ಕೊಡಬೇಕಿದೆ. ಅದು ಏನೇ ಇರಲಿ ಸ್ನೇಹಿತರೆ, ಕರ್ನಾಟಕದಲ್ಲಿ ತನ್ನದೇ ಆದ ಹವಾವನ್ನ ಕ್ರಿಯೇಟ್ ಮಾಡಿರುವ, ತನ್ನದೇ ಆದ ಅಭಿಮಾನಿ ಬಳಗವನ್ನ ಹೊಂದಿರುವ ಆ ಒಂದು ಟ್ರ್ಯಾಕ್ಟರ್ ಅನ್ನ ಮಾರಾಟ ಮಾಡುವುದಂದ್ರೆ ಅಭಿಮಾನಿಗಳಿಗೆ ದುಃಖದ ವಿಷಯ ಸ್ನೇಹಿತರೆ. ಇನ್ನು ಇದರ ಬಗ್ಗೆ ಸ್ಪಷ್ಟತೆ ಮಾಹಿತಿ ಬಂದಾಗ ನಾನು ಮತ್ತೆ ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.